ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವಾಗ ಡ್ಯೂಟಿ ಮುಗ್ದಿದೆ. ಸೊ ನಾನು ನನ್ನ ಫ್ರೆಂಡ್ಸು ನೀರೇ ಬಾಟಲ್ ತರಲಿಕ್ಕೆ ಹೋಗ್ತಿದ್ದ ನೀರು ಬಾಟಲ್ ತರಲಿಕ್ಕೆ ಇಲ್ಲಿ ಶಾಪ್ ಹತ್ರ ಹೋಗ್ತಾ ಇದ್ವಿ. ಸೊ ಆಮೇಲೆ ನಾವು ನಮಗೆ ಸರ್ ಪಾರ್ಟಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅವ್ರ ಜೊತೆ ಹೋಗೋದು. ಮತ್ತು ರಾಗಿ ಮುದ್ದೆ ತಿಂತೀವಿ ಇವತ್ತು. ಸ್ಪೆಷಲ್ ರಾಗಿ ಮುದ್ದೆ. ಅದು ಮತ್ತೆ ನೇಪಾಳಿ ಸ್ಟೈಲಲ್ಲಿ. ನನ್ನ ಫ್ರೆಂಡ್ ನೇಪಾಳಿ ಇದ್ದಾನೆ, ಬಿರಿಯಾನಿ ಅವನ ಜೊತೆ ಹೋಗ್ತಾ ಇದ್ದೀವಿ. ಅವ್ನು ಕರ್ಕೊಂಡು ಹೋಗ್ತಾ ಅಂತ ಹೇಳಿದ್ದಾನೆ. ನೋಡಿ, ಇವನೇ ನನ್ನ ಫ್ರೆಂಡ್. ಗೈಸ್, ಇವಾಗ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ರೀಚ್ ಆದಮೇಲೆ ನಿಮಗೆ ಫುಡ್ಡನ್ನು ತೋರಿಸ್ತೀನಿ. ನೋಡಿ, ನನ್ನ ಫ್ರೆಂಡು ಕೂಡ ಎಕ್ಸೈಟೆಡ್ ಆಗಿದ್ದಾನೆ ನೇಪಾಳಿ ಫುಡ್ ತಿನ್ನಲಿಕ್ಕೆ. ಯಾಕಂದರೆ ಅವನು ಇದುವರೆಗೂ ಟೇಸ್ಟ್ ಮಾಡಲಿಲ್ಲ. ಸೊ ನಾನು ಕೂಡ ತುಂಬ ದಿನ ಆಗಿತ್ತು ನೇಪಾಳಿ ಫುಡ್ ತಿಂದೆ. ರಾಗಿ ಮುದ್ದೆ ನಮ್ಮ ಕರ್ನಾಟಕದ ಸಖತ್ ಅಂದರೆ ಸಖತ್ ಟೇಸ್ಟ್ ಆಗಿದೆ ಅಂತೆ. ಆ ಥರ ಮುದ್ದೆ ನೋಡೋಣ. ನಾನು ಇದುವರೆಗೂ ಟೇಸ್ಟ್ ಮಾಡಿಲ್ಲ ರಾಗಿ ಮುದ್ದೆ. ನೇಪಾಳಿ ರಾಗಿ ಮುದ್ದೆ ಟೇಸ್ಟ್ ಮಾಡಿಲ್ಲ. ನಮ್ಮ ಕರ್ನಾಟಕದ ರಾಗಿ ಮುದ್ದೆ ನಾನು ಟೇಸ್ಟ್ ಮಾಡಿದ್ದೀನಿ. 15 minutes later. ಗೈಸ್, ಫೈನಲಿ ರೆಸ್ಟೋರೆಂಟ್ ಹತ್ರ ಮುಟ್ಟಿದ್ವಿ. ತೋರಿಸ್ತೀನಿ ರೆಸ್ಟೋರೆಂಟ್ ಹೇಗಿದೆ, ಅವ್ರಿಗೆ ಯಾವ ಥರ ಸೆಟಪ್ ಮಾಡಿದ್ದಾರೆ ರೆಸ್ಟೋರೆಂಟ್ ಅಂತ. ಇದು ನೋಡಿ, ನೇಪಾಳಿ ಮೋಮೋ ಸೂಪ್ ಮತ್ತು ಇದು ರಾಗಿ ಮುದ್ದೆ ಥಾಲಿ. ಮತ್ತು ನಾವು ಆರ್ಡರ್ ಮಾಡಿದ್ದು ಪನ್ನೀರ್ ಚಿಲ್ಲಿ ಮೋಮೋಸ್, ಹಾಫ್ ಫ್ರೈಡ್ ಮೋಮೋಸ್, ತುಂಬ ಆರ್ಡರ್ ಮಾಡಿದ್ದೀವಿ. ಗೈಸ್, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್, ಸೂಪರ್ ಆಗಿತ್ತು. ಸೊ ಸಖತ್ ಎಂಜಾಯ್ ಮಾಡಿದೆ ಫುಡ್ ಮಾತ್ರ. ನೀವು ಕೂಡ ಒಂದು ಸಲ ನೇಪಾಳಿ ರೆಸ್ಟೋರೆಂಟ್ ಈ ಥರ ನಿಮ್ಮ ನಿಯರ್ ಬೈ ಇದ್ದರೆ ಒಂದು ಸಲ ವಿಸಿಟ್ ಮಾಡಿ ನೇಪಾಳಿ ಫುಡ್ನ ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ನೋಡಿ. ಬೇರೆ ರಾಜ್ಯದ್ದು ಫುಡ್ ಹೇಗಿರುತ್ತೆ ಅಂತ ನಾವು ಟೇಸ್ಟ್ ನೋಡಬೇಕು. ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ನೇಪಾಳಿ ಫುಡ್ಡು. ನೀವು ಒಂದು ಸಲ ಟ್ರೈ ಮಾಡಿ.